Hey guys, welcome back to ABG Spoken English Classes. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಐ ಈ ಒಂದು ಪಾಠದ ಪ್ರಶ್ನೆ ಉತ್ತರಗಳನ್ನು ಕನ್ನಡದಲ್ಲಿ ನಾವು ಚರ್ಚೆ ಮಾಡ್ತಾ ಸಾಗೋಣ ಬನ್ನಿ. ಮೊದಲನೆಯ ಪ್ರಶ್ನೆ ಈ ರೀತಿಯಾಗಿದೆ. Exquisitely well-mannered people refers to exquisitely well-mannered people refers to Japanese. ಜಪಾನಿಗರು ಅತ್ಯಂತ ಉತ್ತಮ ಒಂದು ರೀತಿ ನೀತಿಗಳನ್ನ ಹೊಂದಿರುವಂಥ ಜನರು ಅಂಥೇಳಿ. ಇನ್ನು ಎರಡನೆಯ ಒಂದು ಪ್ರಶ್ನೆ ನೋಡ್ತಾ ಇದ್ದೇವೆ. ಎರಡನೆಯ ಪ್ರಶ್ನೆ ಈ ರೀತಿಯಾಗಿದೆ. ವಾಟ್ ಬಿಹೇವಿಯರ್ ಸಬ್ಸ್ಟಿಟ್ಯೂಟ್ಸ್ ಪ್ರೈವಸಿ ಇನ್ ಜಪಾನ್? ಯಾವ ಒಂದು ಬಿಹೇವಿಯರ್ ವರ್ತನೆ ಸಬ್ಸ್ಟಿಟ್ಯೂಟ್ಸ್ ಪ್ರೈವಸಿ ಇನ್ ಜಪಾನ್ ಅಲ್ಲಿ ಪ್ರೈವಸಿ ಅಥವಾ ಗೌಪ್ಯತೆಯನ್ನು ಒದಗಿಸಿಕೊಡುತ್ತೆ ಜಪಾನ್ನಲ್ಲಿ ಅಂತ ಕೇಳಲಾಗಿದೆ. ದ ರೆಸ್ಪೆಕ್ಟ್ ಫಾರ್ ಒನ್ ಅನದರ್ಸ್ ಪ್ರೈವಸಿ ಅಲ್ಲಿ ಒಬ್ಬರು ಇನ್ನೊಬ್ಬರ ಒಂದು ಖಾಸಗಿತನಕ್ಕೆ ಯಾರು ಏನು ಮಾಡಲ್ಲಪ್ಪ ಅಡ್ಡಿ ಉಂಟು ಮಾಡಲ್ಲ. ಆ್ಯಂಡ್ ಶೋಯಿಂಗ್ ಕರ್ಟಸಿ ಆರ್ ದ ಸಬ್ಸ್ಟಿಟ್ಯೂಟ್ಸ್ ಫಾರ್ ಪ್ರೈವಸಿ ಇನ್ ಜಪಾನ್ ಮತ್ತು ಅಲ್ಲಿ ಸೌಜನ್ಯದಿಂದ ವರ್ತನೆ ಮಾಡ್ತಕ್ಕಂಥ ಜನರಿಂದ ಅದು ಅವರು ತುಂಬ ಪ್ರೈವಸಿಗೆ ಮಹತ್ವ ಕೊಡ್ತಾರೆ ಅಂಥೇಳಿ. ಇನ್ನು ಮೂರನೇ ಪ್ರಶ್ನೆ ನೋಡ್ತಾ ಇದ್ದೇವೆ. ದ ರೆಫರೆನ್ಸ್ ಟು ಪಬ್ಲಿಕ್ ಟೆಲಿಫೋನ್ ಸಜೆಸ್ಟ್ ಅಂತಂದರೆ ಹೌ ದ ಜಪನೀಸ್ ರೆಸ್ಪೆಕ್ಟ್ ಪ್ರೈವಸಿ ಇದು ಅಲ್ಲಿ ಪಬ್ಲಿಕ್ ಟೆಲಿಫೋನ್ಗಳನ್ನ ಬಳಸುವಂಥದ್ದಕ್ಕೆ ಒಂದು ಉದಾಹರಣೆ ಆಗಿರ್ಬೋದು. ಹೈರಾರ್ಕಿ ಇನ್ ಬೋವಿಂಗ್ ಡಿಮ್ಯಾಂಡ್ಸ್ ಇಲ್ಲಿ ಆಪ್ಷನ್ ಕೊಡಲಾಗಿದೆ ಎ ಬಿ ಸಿ ಅಂತೇಳಿ. ಇಲ್ಲಿ ಬಿ ಮತ್ತು ಸಿಗಳು ಮಾತ್ರ ಸರಿಯಾಗಿರೋಂಥ ಉತ್ತರಗಳಾಗಿರುತ್ತವೆ. ವೈಫ್ ಬೋ ಟು ಹರ್ ಹಸ್ಬೆಂಡ್, ಸಿಸ್ಟರ್ಸ್ ಬೋ ಟು ದೇರ್ ಬ್ರದರ್ಸ್. ಇನ್ನು ಐದನೇ ಪ್ರಶ್ನೆಗೆ ಬಂದಾಗ ಹೌ ಡಸ್ ಒನ್ ಶೋ ಅಪ್ರಿಸಿಯೇಷನ್ ವೈಲ್ ಈಟಿಂಗ್ ಸೂಪ್ ಇನ್ ಜಪಾನ್? ಇಲ್ಲಿ ಸೂಪನ್ನು ಕುಡಿತಿರಬೇಕಾದ್ರೆ ಜಪಾನಲ್ಲಿ ಯಾವ ರೀತಿಯಂಥ ಅಪ್ರಿಸಿಯೇಷನ್ ಕೊಡ್ತಾರೆ ಅಂಥೇಳಿ ಅಥವಾ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಅಂತ ಪ್ರಶ್ನೆ ಕೇಳಲಾಗಿದೆ. ಸೊ ವೆನ್ ಅ ಪರ್ಸನ್ ಈಸ್ ಈಟಿಂಗ್ ಸೂಪ್ ಆಫರ್ಡ್ ಬೈ ಅ ಹೋಸ್ಟ್ ಆರ್ ಹೋಸ್ಟೆಸ್ ವಿಮಾನ ಪ್ರಯಾಣದಲ್ಲಿ ಹೋಸ್ಟ್ ಅಥವಾ ಹೋಸ್ಟೆಸ್ ನಿಮಗೆ ಸೂಪ್ ಕೊಡ್ತಾರೆ ಕುಡಲಿಕ್ಕೆ. ಅಂಥ ಸಂದರ್ಭದಲ್ಲಿ ಯು ಮಸ್ಟ್ ಮೇಕ್ ಅ ಪಿಯರ್ಫುಲ್ ನಾಯ್ಸ್ ನೀವು ಕುಡಿಬೇಕಾದ್ರೆ ಒಂದಿಷ್ಟು ಭಯಾನಕವಾಗಿರ್ತಕ್ಕಂಥ ಶಬ್ದವನ್ನು ಉಂಟು ಮಾಡಬೇಕು. ಸೊ ಆ್ಯಸ್ ಟು ಶೋ ಹೀಸ್ ಸೈನ್ ಆಫ್ ಅಪ್ರಿಷಿಯೇಷನ್ ಅದು ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂಥ ಒಂದು ಚಿಹ್ನೆಯಾಗಿರುತ್ತೆ. ದ ಹೋಸ್ಟ್ ಫಾರ್ ಹೋಸ್ಟೆಸ್ ವಿಲ್ ಥಿಂಕ್ ದ್ಯಾಟ್ ದ ಗೆಸ್ಟ್ ಈಸ್ ಇಲ್ ಮ್ಯಾನರ್ಡ್ ಅಂತ ಹೇಳಲಾಗಿದೆ. ನೆಕ್ಸ್ಟ್ ಆರನೇ ಪ್ರಶ್ನೆ ಬಂದ್ಬಿಟ್ಟು ಹೌ ಆರ್ ದ ಪೇವ್ಮೆಂಟ್ಸ್ ಇನ್ ಬ್ರೆಜಿಲ್ ಡೆಕೋರೇಟೆಡ್? ವಾಟ್ ಡಸ್ ಇಟ್ ಟೆಲ್ಸ್ ಅಸ್ ಅಬೌಟ್ ದ ಪೀಪಲ್ ದೇರ್? ಅಲ್ಲಿ ಕಾಲುದಾರಿಗಳನ್ನು ಹೇಗೆ ಅಲಂಕಾರ ಮಾಡಿರಲಾಗಿರುತ್ತದೆ ಅಂತೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ. ದ ಗ್ರೇವ್ ಪೇವ್ಮೆಂಟ್ಸ್ ಇನ್ ಬ್ರೆಜಿಲ್ ಆರ್ ಆಫನ್ ಡೆಕೋರೇಟೆಡ್ ವಿತ್ ಅ ಬ್ಯೂಟಿಫುಲ್ ಬ್ಲ್ಯಾಕ್ ಮೊಸೈಕ್ಸ್ ಆರ್ ಯೂನಿಕ್ ಟೈಪ್ ಆಫ್ ಡೆಕೋರೇಷನ್ಸ್. ಫ್ರಾಮ್ ದಿಸ್ we can refer that these people are alive to beauty in their surroundings. Secondly, they were very slowly and meditatively and have a lot of time for contemplation ಅಂತ ಹೇಳಲಾಗಿದೆ. ಇನ್ನು ಕ್ವಶನ್ ನಂಬರ್ 7 ಬಂದ್ಬಿಟ್ಟು ವಾಟ್ ಹ್ಯಾಪನ್ಸ್ ವೆನ್ ಲೀಸರ್ಲಿ ಪೀಪಲ್ ಇನ್ ಬ್ರೆಜಿಲ್ ಗೆಟ್ ಅ ಸ್ಟೀರಿಂಗ್ ವೀಲ್ ದೇರ್ ಹ್ಯಾಂಡ್ಸ್? ಈ ಒಂದು ಬಹಳಷ್ಟು ಲೀಸರ್ ಆಗಿರುವಂತಹ ಸೋಮಾರಿಗಳಾಗಿರ್ತಕ್ಕಂಥ ಬ್ರೆಜಿಲಿಯರ ಕೈಯಲ್ಲಿ ಕಾರ್ನ ಸ್ಟೀರಿಂಗ್ ಕೊಟ್ಬಿಟ್ರೆ ಹೇಗಾಗತ್ತೆ ಅಂತ ಕೇಳಲಾಗಿದೆ. ವೆನ್ ಲೀಸರ್ಲಿ ಪೀಪಲ್ ಗೆಟ್ ಅ ಸ್ಟೀರಿಂಗ್ ವೀಲ್ ಇನ್ ದೇರ್ ಹ್ಯಾಂಡ್ಸ್ ದೇ ಡ್ರೈವ್ ದೇರ್ ವೆಹಿಕಲ್ಸ್ ಸೋ ಫಾಸ್ಟ್ that you would be inclined to believe that gaining a tenth of a second is a matter of a great importance for them all the time. ಅವಳು ಬಹಳಷ್ಟು ವೇಗವಾಗಿ ವಾಹನಗಳನ್ನು ಚಲಿಸ್ತಾರೆ ಅಲ್ಲಿ ಅಂಥೇಳಿ ಹೇಳಲಾಗಿದೆ. ಇನ್ನು ಎಂಟನೇ ಪ್ರಶ್ನೆ ಬಂದುಬಿಟ್ಟು ಹೂ ಡೂ ದ ಬ್ರೆಜಿಲಿಯನ್ ಡ್ರೈವರ್ಸ್ ಲುಕ್ ಔಟ್ ಫಾರ್ ವೆನ್ ದೇ ಆರ್ ಡ್ರೈವಿಂಗ್ ವೈ? ಇಲ್ಲಿ ಬ್ರೆಜಿಲ್ ದೇಶದಲ್ಲಿ ಇರತಕ್ಕಂಥ ಚಾಲಕರು ಯಾರಿಗಾಗಿ ನೋಡ್ತಾ ಇರ್ತಾರೆ ಮತ್ತು ಏಕೆ? ದ ಡ್ರೈವರ್ಸ್ ಆರ್ ಸಪೋಸ್ ಟು ಲುಕ್ ಔಟ್ ಫಾರ್ ದ ಪೆಡಸ್ಟ್ರಿಯನ್ಸ್ ಅಲ್ಲಿ ಪಾದಚಾರಿಗಳನ್ನು ಅವರು ನೋಡ್ತಾ ಇರ್ತಾರೆ. ಬಟ್ ಇನ್ ಬ್ರೆಜಿಲ್ ದೇ ಡು ನಾಟ್ ಕೇರ್ ಫಾರ್ ಪೀಪಲ್ ವಾಕಿಂಗ್ ಆನ್ ದ ರೋಡ್ಸ್ ಆರ್ ಪೀಪಲ್ ಟ್ರೈಂಗ್ ಟು ಕ್ರಾಸ್ ದ ರೋಡ್. ದಿಸ್ ಡೆಲಿಬರೇಟ್ಲಿ accelerated and laugh at pedestrians who run to survive. The drivers in Brazil treat pedestrians fair, prey and hunt and mob down. Question number 9. What remarkable attitude is seen in the war between drivers? The war between the drivers is murderous but good-tempered.
They cut in, overtake on both sides, and pause the other person to break violently and commit all the most heinous crimes. But they smile at other person without any anger, hostility, or mad hootings. Comprehension 2. Why is bowing in Japan a complicated process? Blowing in Japan is complicated because they follow a complicated hierarchy is bowing which they have to follow as sacrosanct. The Japanese knows very early who should bow to whom, how deeply, and for how long. For example, they follow certain basic rules inside the family. They are the wife bows to her husband, the child bows to his father, younger brothers to elder brothers, and the sister bows to the all brothers. The Japanese reflect the smallest difference in rank, standing, age, social position in their bowing style that split second. Why does bowing, a natural practice in Japanese culture, look so quaint and puzzling to the author? So answer is here. Bowing, a natural practice in Japanese culture, looks so quaint and puzzling to the author because when the Japanese bow, they bow neither too deeply nor not deeply enough and bow to the right person at the right time. They know who should bow to whom, how deeply and how long. They manage it without difficulty and subtly reflect even the smallest difference in rank, stand, age, and social position. Secondly, they bow with the ceremony, serenity of the courtier, yet with a great deal of natural and inimitable grace. Third answer is there. Do you think the author is finding fault with the making fun of the culture of bowing in Japanese and speeding cars in Brazil? No, this article is a piece of travel writing. The travel writing is no longer viewed as a product of some innocent curiosity. It is also not an attempt to understand and align culture, alien culture. Objectively, rather, this narrative should be read as the author's perspective way of eating soup or their habit of bowing. The author is only expressing his surprise when he looked at their culture habits as an outsider. The language might sometimes appear to be used for the humorous effect, but in a piece of creative writing, such liberties in their style must be accepted as natural. If the writer simply described objectively whatever he saw, the article will lose its human interest. Similarly, the author is expressing his surprise at the way the drivers of four-wheelers on the road in Brazil and the size of the fast-moving traffic. The author is also expressing his appreciation for the beautiful black mosaic seen on the pavements. He is also expressing his annoyance for the sluggishness of the leisurely walking pedestrians. ಸೊ ಈ ಸ್ಟೂಡೆಂಟ್ಸ್ ಇಲ್ಲಿ ಮೂರೇ ಪ್ರಶ್ನೆಯನ್ನು ಕೊಡಲಾಗಿದೆ. ಈ ಮೂರನೇ ಪ್ರಶ್ನೆಗೆ ಉತ್ತರವನ್ನು ಮಾತ್ರ ಹೇಳ್ತಾ ಇದ್ದೇನೆ, ಅದನ್ನು ಓದ್ತಾ ಹೋಗ್ತಾ ಇಲ್ಲ. ಇಲ್ಲಿ ಮೂರನೇ ಪ್ರಶ್ನೆ ಈ ರೀತಿ ಇದೆ, ಅದಕ್ಕೆ ಉತ್ತರವನ್ನು ಸಹಿತ ಕೊಡ್ತಾ ಹೋಗ್ತಾ ಇದ್ದೇನೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಉತ್ತರ ಇನ್ನೂ ಕಂಟಿನ್ಯೂ ಆಗಿರುತ್ತೆ ಇಲ್ಲಿಯವರೆಗೆ. ಇವನ್ ವರ್ಸ್ ಅವರಿಗೆ ನೀವು ಉತ್ತರವನ್ನು ಬರಿಬೇಕು. ಇನ್ನು ಎರಡನೇ ಪ್ರಶ್ನೆಯನ್ನು ನೋಡೋಣ. ಕ್ವಶನ್ ನಂಬರ್ ಸೆಕೆಂಡ್ ಈ ರೀತಿಯಾಗಿ ಆಗುತ್ತೆ. ಇಲ್ಲಿ ಅದೇ ಒಂದೇ ಒಂದು ಪ್ರಶ್ನೆಗೆ ಮೂರು ರೀತಿಯಾದ ಪ್ರಶ್ನೆಗಳನ್ನು ಕೇಳಬಹುದಾಗಿದೆ. ಇದನ್ನು ಸರಿಯಾಗಿ ನೋಡ್ಕೋಬೇಕು ನೀವು. ಉತ್ತರ ಈ ರೀತಿಯಾಗಿ ಆರಂಭ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಉತ್ತರವನ್ನು ನಾವೀಗ ನೋಡೋಣ. ಇದು ಕಾಂಪ್ರಿಹೆನ್ಷನ್ 2 ಬಂತಲ್ಲ, 3 ನೋಡೋಣ. Just a minute. Here answer start like this. The question like this is there. Comprehension 3 bowing in Japan is quainter. ಉತ್ತರ ಕಂಟಿನ್ಯೂ ಆಗುತ್ತೆ ಹೀಗೆ. ಆಮೇಲೆ ಇಷ್ಟು ಉತ್ತರ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಎರಡನೇ ಉತ್ತರ ಟ್ರಾಫಿಕ್ ಇನ್ ಬ್ರೆಜಿಲ್ ಅಂತ ಇದೆ. ಹೀಗೆ ಕಂಟಿನ್ಯೂ ಮಾಡೋಣ.
ಇಲ್ಲಿ ಇನ್ಫರೆನ್ಸಸ್ ತನಕ ಬರಿಬೇಕು. ಆಮೇಲೆ 3ನೇ ಪ್ರಶ್ನೆ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಅಂತ ಇಲ್ಲಿಗೆ ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿಗೆ ಈ ಎಲ್ಲ ಒಂದು ಉತ್ತರಗಳು ಮುಕ್ತಾಯ ಆದವು. ಸೊ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.